ಗಮನ ಸೆಳೆದಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶಕ್ಕೆ ಇಂದು ಕ್ಷಣಗಣನೆ ಆರಂಭವಾಗಿದೆ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದ್ದು, ಅಭ್ಯರ್ಥಿಗಳು ಹಾಗೂ ಪಕ್ಷದ ಕಾರ್ಯಕರ್ತರ ಹೃದಯದಲ್ಲಿ ಉತ್ಸಾಹದ ಜೊತೆಗೆ ಆತಂಕವೂ ಕೂಡ ಕಾಣಿಸುತ್ತಿದೆ. ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು 68.55% ಮತದಾನ ದಾಖಲಾಗಿದ್ದು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮತದಾನದ ಹಂಚಿಕೆ ಸ್ಪಷ್ಟ ವ್ಯತ್ಯಾಸವನ್ನ ತೋರಿಸಿದೆ. ನಗರ ಪ್ರದೇಶದ 20 ವಾರ್ಡ್ಗಳಲ್ಲಿ 65.59% ಮತದಾನವಾಗಿದ್ದರೆ, ಗ್ರಾಮೀಣ ಭಾಗದ 8 ಗ್ರಾಮ ಪಂಚಾಯಿತಿಗಳಲ್ಲಿ 84.36% ಮತದಾನ ನಡೆದಿದೆ. ಒಟ್ಟು 2,31,067 ಮತದಾರರ ಪೈಕಿ 1,58,404 ಮಂದಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಗರ ಪ್ರದೇಶದಲ್ಲಿ 1,26,636 ಮತಗಳು ಚಲಾಯಿಸಲ್ಪಟ್ಟರೆ, ಗ್ರಾಮೀಣ ಭಾಗದಲ್ಲಿ 30,768 ಮತದಾನ ನಡೆದಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯ ಬಾಹುಳ್ಯ ಇರುವ ಎಸ್ಎಸ್ಎಂ ನಗರ, ಭಾಷಾನಗರ, ಆಜಾದ್ ನಗರ ಹಾಗೂ ಅಹಮದ್ ನಗರ ಪ್ರದೇಶಗಳಲ್ಲಿ ಸರಾಸರಿ 63.5% ಮತದಾನ ದಾಖಲಾಗಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಅಭ್ಯರ್ಥಿಯಾಗಿ ಶಾಮನೂರು ಕುಟುಂಬದ ಪ್ರತಿನಿಧಿ ಸ್ಪರ್ಧಿಸಿದ್ದರೆ, ಬಿಜೆಪಿಯಿಂದ ಶ್ರೀನಿವಾಸ ದಾಸಕರಿಯಪ್ಪ ಕಣದಲ್ಲಿದ್ದಾರೆ. ಜೊತೆಗೆ ಎಸ್ಡಿಪಿಐ ಸೇರಿದಂತೆ ಹಲವಾರು ಪಕ್ಷೇತರ ಅಭ್ಯರ್ಥಿಗಳ ಹಾಜರಾತಿಯು ಫಲಿತಾಂಶದ ಲೆಕ್ಕಾಚಾರವನ್ನ ಮತ್ತಷ್ಟು ಕುತೂಹಲಕರಗೊಳಿಸಿದೆ. ಕಾಂಗ್ರೆಸ್ ಶಿಬಿರದಲ್ಲಿ ಗೆಲುವಿನ ವಿಶ್ವಾಸ ಗಟ್ಟಿಯಾಗಿದ್ದು, 8,500ರಿಂದ 12,000 ಮತಗಳ ಅಂತರದಲ್ಲಿ ಜಯ ಸಾಧಿಸುವ ನಿರೀಕ್ಷೆಯನ್ನ ವ್ಯಕ್ತವಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ ಹಣ ಜಮೆ ಹಾಗೂ ಮನೆ ಮನೆ ಭೇಟಿ ಪ್ರಚಾರವು ಲಾಭವಾಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಕೈ ನಾಯಕರು ಇದ್ದಾರೆ. ಲಿಂಗಾಯತ ಹಾಗೂ ಮುಸ್ಲಿಂ ಮತಗಳ ಒಕ್ಕೂಟದ ಮೇಲೆ ಕಾಂಗ್ರೆಸ್ ನಿರೀಕ್ಷೆ ಇಟ್ಟುಕೊಂಡಿದೆ. ಈತ ಬಿಜೆಪಿ ಶಿಬಿರದಲ್ಲಿ ಕೂಡ ವಿಶ್ವಾಸ ಕಡಿಮೆಯಾಗಿಲ್ಲ. ಅಲ್ಪಸಂಖ್ಯಾತ ಮತಗಳ ವಿಭಜನೆ, ಇನ್ನು ಗ್ರಾಮೀಣ ಭಾಗದ ಲೀಡ್ ಹಾಗೂ ಲಿಂಗಾಯತ ಒಳಪಂಗಡಗಳ ಬೆಂಬಲ ತಮ್ಮ ಪರವಾಗಬಹುದು ಎಂಬ ನಂಬಿಕೆಯಲ್ಲಿ ಬಿಜೆಪಿ ಇದೆ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಸರಣಿ ಸಭೆಗಳು ಫಲ ನೀಡುತ್ತವೆ ಎಂಬ ನಿರೀಕ್ಷೆಯೂ ಪಕ್ಷದಲ್ಲಿದೆ. ಸುಮಾರು 3,000ರಿಂದ 5,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುತ್ತೇವೆ ಎಂಬ ಲೆಕ್ಕಾಚಾರ ಬಿಜೆಪಿ ಶಿಬಿರದಲ್ಲಿ ಕೇಳಿಬರುತ್ತಿದೆ. ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ ಯಾರ ಪಾಲಾಗಲಿದೆ ಎಂಬ ಕುತೂಹಲ ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಮತ ಎಣಿಕೆ ಮುಂದುವರಿಯುತ್ತಿದ್ದು, ಅಂತಿಮ ಚಿತ್ರಣಕ್ಕಾಗಿ ಎಲ್ಲರ ಕಣ್ಣುಗಳು ಫಲಿತಾಂಶದತ್ತ ನೆಟ್ಟಿವೆ.